ಕರ್ನಾಟಕ ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿ ರಿಟರ್ನ್ ಬರೋದು ಕನ್ಫರ್ಮ್ ಆಗಿದೆ. ಹಾಸನದಲ್ಲಿ ದೇವೇಗೌಡರ ರಣಘೋಷದಿಂದ ಶುರುವಾದ ಎಲೆಕ್ಷನ್ ಹೀಟ್ ರಾಮನಗರದಲ್ಲಿ ಕುಮಾರಸ್ವಾಮಿ ಹೇಳಿಕೆಯೊಂದಿಗೆ ಒಂದು ಸುತ್ತು ಮುಗಿದಿದೆ. ಕುಮಾರಸ್ವಾಮಿ ಸ್ಟೇಟ್ ಪಾಲಿಟಿಕ್ಸ್ಗೆ ರಿಟರ್ನ್ ಬಂದ್ರೆ ಏನಾಗ್ತಾರೆ? ಸಿಎಂ ಆಗ್ತಾರಾ? ಕುಮಾರಸ್ವಾಮಿ ಎನ್ಡಿಎ ಒಕ್ಕೂಟದಿಂದ ಸಿಎಂ ಆಗೋಕೆ ಚಾನ್ಸ್ ಇದೆಯಾ? ಇಂತಹ ಪ್ರಶ್ನೆಗಳಿಗೆ ಉತ್ತರವೇ ಇವತ್ತಿನ ಗ್ಯಾರಂಟಿ ಸ್ಪೆಷಲ್. 2028ಕ್ಕೆ ಕುಮಾರಣ್ಣ ಸಿಎಂ. ನಾನು ಪ್ರಭುದೇವ್. ಇಸ್ ಇಟ್ ಪಾಸಿಬಲ್ ಸರ್ ಅಂತ ಸಿದ್ದರಾಮಯ್ಯ ಅವರನ್ನ ಕೇಳಿದ್ರೆ ಅವರು ಅಧಿಕಾರಕ್ಕೆ ಬರೋಕ್ ಚಾನ್ಸ್ ಇದೆಯೇನ್ರಿ? 2028ಕ್ಕೂ ನಾವೇ ಬರೋದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಸಿದ್ದರಾಮಯ್ಯ ಅವರ ಈ ಮಾತೆ ಕುಮಾರಸ್ವಾಮಿ ಅವರ ಕಾನ್ಫಿಡೆನ್ಸ್ ಡಬಲ್ ಮಾಡಿದೆಯಂತೆ. ಅದ್ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ, ಡಿಟೇಲ್ ಆಗಿ ನೋಡಿ. ನಮಗೂ ಕಾಲ ಬರುತ್ತೆ, ದೇವೇಗೌಡರ ಪ್ರತಿಜ್ಞೆ. ಕಾಲ ಬರುತ್ತೆ, ನನಗೆ ದೈವದಲ್ಲಿ ನಂಬಿಕೆ ಇದೆ. ಜೆಡಿಎಸ್ ಗೆಲ್ಲಲ್ಲ, ಕುಮಾರಸ್ವಾಮಿ ಸಿಎಂ ಆಗಲ್ಲ, ಸಿದ್ದು ಭವಿಷ್ಯ. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸುಮ್ಮನೆ ಬಿಟ್ಟು ಹೋಗ್ತಾರೆ ಇವರಿಗೆ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು. ರಾಮನಗರವೇ ಕರ್ಮ ಭೂಮಿ, ಸಿದ್ದು ಭವಿಷ್ಯವೇ ಭರವಸೆಯಂತೆ. ಆ ಹೇಳಿಕೆಯಿಂದ ಗುರಿಯನ್ನ ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತಿ. ಈಗ ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರ್ತಾರ? ಈಗ ಕುಮಾರಸ್ವಾಮಿ ಶಾಸಕರಲ್ಲ, ಸಂಸದ ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಕೈಗಾರಿಕೆ ಸಚಿವರು ಕೂಡ ಆಗಿರೋ ಕುಮಾರಸ್ವಾಮಿ ನರೇಂದ್ರ ಮೋದಿಯವರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಅಂತಹ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರ್ತಾರಂತೆ ಅನ್ನೋ ಒಂದು ಸುದ್ದಿ ಸಂಚಲನ ಹುಟ್ಟುಹಾಕಿದೆ. ಅಂಥದ್ದೊಂದು ಸುದ್ದಿಗೆ ಮತ್ತೆ ಜೀವ ಬಂದಿದೆ. ನನ್ನ ಕೊನೆಯ ಕರ್ಮಭೂಮಿ ರಾಮನಗರ. ಮಂಡ್ಯದಲ್ಲಿ ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೆ. ನಿಲ್ಲೇಬೇಕು ಅಂತ ಆಟ ಆಡಿದ್ರು, ನಾನು ನಿಲ್ಲಿಸಬೇಕು ಅಂತ ಇದ್ದಿದ್ದು ಪುಟ್ಟರಾಜನ. ಆದ್ರೆ ಅಲ್ಲಿಯ ಕೆಲವು ಒತ್ತಡಗಳಿಗೆ ನಾನು ಮಣಿಬೇಕಾಯ್ತು ಮಂಡ್ಯದಲ್ಲಿ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, ಯಾವ ರಾಮನಗರ ತಾಲೂಕಿನ ಜನ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿ ಬಹುಶಃ 4 ಚುನಾವಣೆ, 2 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದಷ್ಟೇ, ಎಲ್ಲೂ ಚುನಾವಣೆಯಲ್ಲಿ ಮತ ಕೇಳಕ್ ಹೋಗಲಿಲ್ಲ. ಅವರೇ ಚುನಾವಣೆ ನಡೆಸಿ ನನ್ನನ್ನು 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ನನ್ನ ಅಂತಿಮವಾದಂಥ ಹೋರಾಟಗಳು ಅಂತಿಮವಾಗಿ ನನ್ನ ಈ ಜಿಲ್ಲೆಯ ಬಗ್ಗೆ ಏನು ಮಾಡಿದ್ದಾನೆ ಅಂತಾರೆ, ಈ ಜಿಲ್ಲೆಗೆ ಏನು ಕೊಟ್ಟ ಅಂತಾರೆ. ನಾನು ಅವರಿಂದ ಸರ್ಟಿಫಿಕೇಟ್ ಬೇಕಿಲ್ಲ. ಈ ಮಣ್ಣಿಗೆ ಹೋಗಬೇಕಾದ್ರೆ ಇಲ್ಲಿ ನಾನು ಬೆಳೆಸಿದ್ದಾರಲ್ಲ ಈ ನನ್ನ ತಂದೆ ತಾಯಿದು ನನಗೆ ಸರ್ಟಿಫಿಕೇಟ್ ಕೊಡ್ತಾರೆ. ದೇವೇಗೌಡರಿಂದ ಶುರುವಾದ ರಾಮನಗರ ಬಾಂಧವ್ಯ. ಕುಮಾರಸ್ವಾಮಿ ಮತ್ತು ರಾಮನಗರದ ಸಂಬಂಧಕ್ಕೆ ದೊಡ್ಡ ಇತಿಹಾಸವೇ ಇದೆ. ರಾಮನಗರ ಕ್ಷೇತ್ರದ ಜೊತೆ ಕುಮಾರಸ್ವಾಮಿ ಅವರ ಬಾಂಧವ್ಯ ಶುರುವಾಗಿದ್ದು ದೇವೇಗೌಡರಿಂದ. ದೇವೇಗೌಡರನ್ನ ಸಿಎಂ ಮಾಡಿದ ಕ್ಷೇತ್ರ ರಾಮನಗರ. 1994ರಲ್ಲಿ ದೇವೇಗೌಡರು ಸಿಎಂ ಆಗಿದ್ದು ರಾಮನಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾಗ. ಅವರು ಪ್ರಧಾನಿಯಾದಾಗಲೂ ರಾಮನಗರ ಕ್ಷೇತ್ರದ ಶಾಸಕರೇ ಆಗಿದ್ರು. ದೇವೇಗೌಡರು ಪ್ರಧಾನಿಯಾದ ಮೇಲೆ ನಡೆದ ಉಪಚುನಾವಣೆಯಲ್ಲಿ ಅಂಬರೀಷ್ ಅವರು ಜನತಾ ದಳದ ಟಿಕೆಟ್ ಮೇಲೆ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ದೇವೇಗೌಡರನ್ನು ಗೆಲ್ಲಿಸಿದ್ದ ರಾಮನಗರದ ಜನ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಅಂಬರೀಷ್ ಅವರನ್ನು ಸೋಲಿಸಿದ್ರು. ಅದು ಇತಿಹಾಸ. ಅದಾದ ಮೇಲೆ ರಾಮನಗರ ಕ್ಷೇತ್ರದ ಜನ ಕುಮಾರಸ್ವಾಮಿ ಅವರನ್ನು ಕೈಬಿಟ್ಟಿಲ್ಲ. ಎರಡು 2004ರಿಂದ ರಾಮನಗರದಲ್ಲಿ ಕುಮಾರಸ್ವಾಮಿ ಸೋತಿಲ್ಲ. ಕುಮಾರಸ್ವಾಮಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದು 1996ರಲ್ಲಿ.
ಸಂಸದರಾಗಿಯೇ ಮೊದಲ ಚುನಾವಣೆ ಗೆದ್ದಿದ್ದ ಕುಮಾರಸ್ವಾಮಿ 1999ರಲ್ಲಿ ಸಾತನೂರು ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. 2004ರಲ್ಲಿ ರಾಮನಗರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಗೆದ್ದ ಕುಮಾರಸ್ವಾಮಿ ಅದಾದ ನಂತರ ರಾಮನಗರದಲ್ಲಿ ಸೋತೇ ಇಲ್ಲ. 2004, 2008, 2013, 2018, 2023ರಲ್ಲಿ ಸತತವಾಗಿ ಗೆದ್ದ ಕುಮಾರಸ್ವಾಮಿ 2018ರಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನ ಉಳಿಸಿಕೊಂಡು ಸಿಎಂ ಆಗಿದ್ದ ನಾಯಕ. ಎರಡು 2024ರಲ್ಲಿ ಮಂಡ್ಯ ಲೋಕಸಭೆ ಸದಸ್ಯ, ಕೇಂದ್ರದಲ್ಲಿ ಸಚಿವ. 2024ರಲ್ಲಿ ಕೇಂದ್ರದಲ್ಲಿ ಸಚಿವರಾದ ಕುಮಾರಸ್ವಾಮಿ ಈಗ ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಸುದ್ದಿಗೆ ಜೀವ ಬಂದಿದೆ. ಟಾಕ್ಸಿಕ್ ಟೀಸರ್ ಸುಳ್ಳಾಗಿಲ್ಲ. We want to loot this state peacefully. Do you think he'll return to state politics? I don't think so. Wait. He wasn't supposed to be here. Daddy is home. ವೀಕ್ಷಕರೇ, ಟಾಕ್ಸಿಕ್ ಟೀಸರ್ ನೆನಪಿದೆಯಾ? ಜನವರಿ 9ನೇ ತಾರೀಕು ಟಾಕ್ಸಿಕ್ ಚಿತ್ರದ ಒಂದು ಟೀಸರ್ ಬೇಸ್ ಆಗಿಟ್ಕೊಂಡು ಒಂದು ಟೀಸರ್ ಬಂದಿತ್ತು. ಡ್ಯಾಡಿ ಈಸ್ ಹೋಮ್ ಅನ್ನೋ ಟೈಟಲ್ ಇಟ್ಕೊಂಡು ಅಭಿಮಾನಿಗಳು ಮಾಡಿದ್ದ ಆ ಟೀಸರ್ ಭರ್ಜರಿ ಸೌಂಡ್ ಮಾಡಿತ್ತು. ಈಗ ಆ ಟೀಸರ್ ಮತ್ತೆ ನಿಜವಾಗೋ ಲಕ್ಷಣಗಳು ಕಾಣ್ತಾ ಇದೆ. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರುವುದು ಕನ್ಫರ್ಮ್. ಸಹಜವಾಗಿಯೇ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗ್ತಾರಾ? ಆ ಪ್ರಶ್ನೆನೂ ಇದೆ. ಈ ಘೋಷಣೆ ಹೊರಬಿದ್ದಿದ್ದು ಹಾಸನದಿಂದ, ಅದು ಜೆಡಿಎಸ್ ಭೀಷ್ಮ ದೇವೇಗೌಡರಿಂದ. ಕಾಲ ಕಾಲ ಬರುತ್ತೆ, ಸ್ವಲ್ಪ ದಿನ ಕಾಯಿರಿ ಎಂದ ದೇವೇಗೌಡ. ಕಾಲ ಬರುತ್ತೆ, ಈ ಮಾತನ್ನ ಹೇಳುವಾಗ ನನಗೆ ದೈವದಲ್ಲಿ ನಂಬಿಕೆ ಇದೆ. ಕಾಲ ಬರುತ್ತೆ, ಕಾಯಿರಿ, ಸ್ವಲ್ಪ ಕಾಯಿರಿ. ಇಂಥದ್ದೊಂದು ಮಾತನ್ನ ದೇವೇಗೌಡರು ಹೇಳಿದ್ದು ಹಾಸನದಲ್ಲಿ. ಅದಾದ ಮರುದಿನ ರಾಮನಗರದಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ಕುಮಾರಸ್ವಾಮಿ ಈ ಘೋಷಣೆ ಮೊಳಗಿಸಿಬಿಟ್ರು. ರಾಮನಗರ ನನ್ನ ಕರ್ಮಭೂಮಿ, ನನ್ನ ಕೊನೆಯ ದಿನಗಳು ಇಲ್ಲಿಯೇ ಎನ್ನುವ ಮೂಲಕ ರಾಮನಗರದಿಂದ 2028ಕ್ಕೆ ಸ್ಪರ್ಧೆ ಮಾಡುವ ಆಕಾಂಕ್ಷಿಯನ್ನು ಹೇಳಿಬಿಟ್ರು. ಹಾಗಾದ್ರೆ ಕುಮಾರಸ್ವಾಮಿ ಸಿಎಂ ಆಗ್ತಾರಾ? 2028ಕ್ಕೆ ಎನ್ಡಿಎ ಸರ್ಕಾರ ಬರೋದು ಶತಸಿದ್ಧ. 2028ಕ್ಕೆ ಕುಮಾರಣ್ಣನೇ ಸಿಎಂ, ಅಭಿಮಾನಿಗಳ ಘೋಷಣೆ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಸರ್ಕಾರ, ಎನ್ಡಿಎ ಸರ್ಕಾರ ಇರುತ್ತೆ. ನಾನೀಗಾಗಲೇ ನೂರಾರು ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ, ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಮುಂದಿನ ಮುಖ್ಯಮಂತ್ರಿ 2028 ಕುಮಾರಣ್ಣ ಅಂತ ಕೂಗ್ತಾರೆ. ಈಗಾಗಲೇ ಶುರುವಾಗಿದೆ. ಆದ್ರೆ ನಾನು ಸಭೆಗಳಲ್ಲಿ ನೇರವಾಗಿ ಹೇಳಿದ್ದೇನೆ, ನೆನ್ನೆ 2 ಲಕ್ಷ ಜನ ಇದ್ದಂಥ ಸಭೆಯಲ್ಲಿ ಹೇಳಿದ್ದೇನೆ, ನಾನು ಮುಖ್ಯಮಂತ್ರಿ ಆಗೋದು ನನಗೆ ಮುಖ್ಯ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನತಾ ಸರ್ಕಾರ ಬರಬೇಕು. ಇವತ್ತು ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ಸರ್ಕಾರ ತರಬೇಕು. ಇಂಥ ಒಂದು ಭ್ರಷ್ಟ ಕೂಲಗೆಟ್ಟು ಸರ್ಕಾರ ಕಿತ್ತಾಗಬೇಕು ಅನ್ನೋದು ನನ್ನ ಹೋರಾಟ. 2028ಕ್ಕೆ ಕಾಂಗ್ರೆಸ್ ಪತನ ಗ್ಯಾರಂಟಿ, ಎನ್ಡಿಎ ಬರೋದು ಗ್ಯಾರಂಟಿ. ನನ್ನ ಮೇಲೆ ಅಭಿಮಾನ ಇಟ್ಟವರು ಕುಮಾರಣ್ಣನೇ ಸಿಎಂ ಅಂತಿದ್ದಾರೆ. ನನಗೆ ಆಸೆ ಇಲ್ಲ. ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ಎನ್ಡಿಎ ಸರ್ಕಾರ ತರೋದೇ ನನ್ನ ಗುರಿ ಅಂತಿದ್ದಾರೆ ಕುಮಾರಸ್ವಾಮಿ. ಕುಮಾರಸ್ವಾಮಿ ಈ ಮಾತನ್ನ ರಾಮನಗರದಲ್ಲಷ್ಟೇ ಅಲ್ಲ, ಹಾಸನದಲ್ಲಿಯೂ ಹೇಳಿದ್ರು. ಈಗ ಮತ್ತೊಮ್ಮೆ ರಾಮನಗರದಲ್ಲಿ ಘೋಷಿಸಿದ್ದಾರೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರ ಘೋಷಣೆಗೆ ಸಿದ್ದರಾಮಯ್ಯ ಕೊಟ್ಟಿರೋ ಉತ್ತರ ಇದು. ಕಾನೂನು ಪ್ರಕಾರ ಮಾಡಿರ್ತೇವೆ. ಅವರು ಕಾನೂನು ಪ್ರಕಾರ ಮಾಡಲಿ. ಅವ್ರ ಕಾಲದಲ್ಲಿ ಅವ್ರಿಗೆ ಅಧಿಕಾರ ಬರಲ್ಲ. ಒಂದು ವೇಳೆ ಬಂದ್ಕಿಂದ್ರೆ
ಅಧಿಕಾರ ಅವರು ಐ ಡೋಂಟ್ ನೋ ಯಾವ ಅರ್ಥದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? ಸಿದ್ದರಾಮಯ್ಯ ಕೇಳೋದು ಸಿಂಪಲ್ ಪ್ರಶ್ನೆ. ಅವರಿಗಿರೋದೇ 17 ಸೀಟು, ಹೇಗೆ ಅಧಿಕಾರ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಂತ ಸಿದ್ದರಾಮಯ್ಯ ಅವರಿಗೆ ಕುಮಾರಸ್ವಾಮಿ ಅವರ ಮಾತಿನ ಅರ್ಥ ಆಗಿಲ್ಲ ಅಂತ ಅಲ್ಲ. ಕುಮಾರಸ್ವಾಮಿ ದೇವೇಗೌಡರು ಹೇಳ್ತಿರೋದು 2028ರ ಎಲೆಕ್ಷನ್ನಿನ ಬಗ್ಗೆ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ. ಹೀಗಿದ್ರೂ ಅವರು ಈ ಪ್ರಶ್ನೆ ಕೇಳ್ತಾ ತಮ್ಮ ಜೆಡಿಎಸ್ ದಿನಗಳ ನೆನಪನ್ನು ಹೇಳ್ತಾರೆ. ಜೆಡಿಎಸ್ 55 ಗೆದ್ದಿದ್ದು ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದಾಗ. ಬಾಯಿನಲ್ಲಿ ಹೇಳಿದ್ರೆ ರಾಜಕೀಯ ಭಾಷಣ ಮಾಡ್ಬಿಟ್ಟು ಎಷ್ಟೇ ಆಗುತ್ತಾ? ಅವರು ನಾನಿದ್ದಾಗ, ನಾನು ಪ್ರೆಸಿಡೆಂಟ್ ಆಗಿದ್ದಾಗ 2004ರಲ್ಲಿ 59 ಗೆದ್ದಿತ್ತು. ಈಗ ಎಷ್ಟು ಗೆದ್ದಿದ್ದಾರೆ? 17. ಇದನ್ನ ಹೇಳೋ ಮೂಲಕ ಜೆಡಿಎಸ್ಗೆ ನಾನಿಲ್ಲದೆ ಅಷ್ಟೊಂದು ಸೀಟು ಬರೋ ಶಕ್ತಿಯೇ ಇಲ್ಲ ಅನ್ನೋದನ್ನ ಪದೇ ಪದೇ ನೆನಪಿಸ್ತಾರೆ ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಅವರೊಂದು ವ್ಯಾಲಿಡ್ ಪ್ರಶ್ನೆಯನ್ನು ಮುಂದಿಡ್ತಾರೆ. ಆ ಪ್ರಶ್ನೆ ಏನ್ ಗೊತ್ತಾ? ಬಿಜೆಪಿ ಜೆಡಿಎಸ್ ಗೆದ್ರೆ ಕುಮಾರಸ್ವಾಮಿ ಸಿಎಂ ಆಗ್ತಾರಾ? ಕುಮಾರಸ್ವಾಮಿಗೆ ಬಿಜೆಪಿ ಸಿಎಂ ಸೀಟು ಕೊಡುತ್ತಾ? ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಸ್ವಲ್ಪ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಇವರಿಬ್ರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. 2028ಕ್ಕೂ ನಾವೇ ಗೆಲ್ತೀವಿ, ಬಿಜೆಪಿ ಜೆಡಿಎಸ್ ಗೆಲ್ಲಲ್ಲ. ಇಷ್ಟು ಹೇಳಿ ಮಾತು ಮುಗಿಸ್ತಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಹೇಳ್ತಿರೋ ಮಾತುಗಳಿವೆಯಲ್ಲ, ಪೊಲಿಟಿಕಲಿ ಕರೆಕ್ಟ್. ಆದ್ರೆ ಸಿದ್ದರಾಮಯ್ಯ ಅವರದ್ದೊಂದು ಸ್ಪೆಷಲ್ ಹಿಸ್ಟ್ರಿ ಇದೆ. ಸಿದ್ದರಾಮಯ್ಯ ಅವರದ್ದೊಂದು ಸ್ಪೆಷಲ್ ಹಿಸ್ಟ್ರಿ ಇದೆ. ಅವರೀಗ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಹಣಕಾಸು ಸಚಿವ. ಕರ್ನಾಟಕವನ್ನ ಸುದೀರ್ಘ ಕಾಲ ಸಿಎಂ ಆಗಿ ಆಳಿದ ಚೀಫ್ ಮಿನಿಸ್ಟರ್ ಅನ್ನೋದು ಎಲ್ರಿಗೂ ಗೊತ್ತಿರೋ ಹಿಸ್ಟ್ರಿ. ಅದೇ ಸಿದ್ದರಾಮಯ್ಯ ಅವರಿಗೆ ಇರೋ ಇನ್ನೂ ಒಂದು ಹಿಸ್ಟ್ರಿ ಏನಂದ್ರೆ, ಸಿಎಂ ಸಿದ್ದರಾಮಯ್ಯ ಯಾರು ಸಿಎಂ ಆಗಲ್ಲ ಅಂತಾರೋ ಅವರು ಸಿಎಂ ಆಗಿದ್ದಾರೆ. ಈ ಮೊದಲು 2018ರಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಇಬ್ಬರಿಗೂ ಸಿದ್ದರಾಮಯ್ಯ ಒಂದು ಭವಿಷ್ಯ ಹೇಳಿದ್ರು. ಅವರಪ್ಪನ ಹಣೆ ಸಿಎಂ ಆಗಲ್ಲ ಅಂದಿದ್ರು. ಅದಾದ್ಮೇಲೆ ಕಾಂಗ್ರೆಸ್ ಜೊತೆ ಮೈತ್ರಿಯಲ್ಲೇ 2ನೇ ಬಾರಿ ಕುಮಾರಸ್ವಾಮಿ ಸಿಎಂ ಆದ್ರು. ಅದಾದ್ಮೇಲೆ ಯಡಿಯೂರಪ್ಪ ಅವರು ಸಿಎಂ ಆದ್ರು. ಎಷ್ಟೋ ಸಲ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿಯವರನ್ನ ರೇಗಿಸ್ತಾ ಇರ್ತಾರೆ. ನಮಗೂ ಒಂದ್ಸಲ ಹಂಗ್ ಹೇಳ್ಬಿಡಿ ಸರ್, ನಿಮ್ಮಪ್ಪನ ಹಣೆ ಸಿಎಂ ಆಗಲ್ಲ ಅಂತ ಹೇಳ್ಬಿಡಿ ಸರ್, ಅದೇ ನಮಗೆ ಆಶೀರ್ವಾದ ಅಂತಿರ್ತಾರೆ. ಈಗ ಕುಮಾರಸ್ವಾಮಿ ಮಾಡಿರೋದು ಅದನ್ನೇ. ಸಿದ್ದರಾಮಯ್ಯ ಭವಿಷ್ಯವಾಣಿಯೇ ಕುಮಾರಸ್ವಾಮಿಗೆ ಭರವಸೆಯಂತೆ. ಈಗ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು. ಸದ್ಯ ಇವತ್ತು ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ, ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನ ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತಿ. ಈಗ ಯಾಕೆಂದ್ರೆ 18ರಲ್ಲಿ ಮುಖ್ಯಮಂತ್ರಿ ಅವ್ರ ಅಪ್ಪನಾಣೆ ಆಗಲ್ಲ ಅಂದ್ರಲ್ಲ, ನಮ್ಮನೆ ಬಾಗಿಲಿಗೆ ಅವರೇ ಬಂದ್ರು, ಅಯ್ಯೋ ಇಲ್ಲಪ್ಪ ಬಾರಪ್ಪ ಮುಖ್ಯಮಂತ್ರಿ. ಕುಮಾರಸ್ವಾಮಿ ಹೇಳ್ತಿರೋದು 100% ಸತ್ಯ. ಇದೇ ಕುಮಾರಸ್ವಾಮಿ ಅವರನ್ನು 2ನೇ ಬಾರಿ ಸಿಎಂ ಮಾಡಿದವರು ಇದೇ ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದವರು ಇದೇ ಸಿದ್ದರಾಮಯ್ಯ. ಹೀಗಿರುವಾಗ ಕುಮಾರಸ್ವಾಮಿ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಸಿದ್ದರಾಮಯ್ಯ ಎತ್ತಿರೋ ಇನ್ನೊಂದು ವಿಷಯ ಇದೆಯಲ್ಲ, ಅದು ವೆರಿ ಇಂಟ್ರೆಸ್ಟಿಂಗ್. 2028ಕ್ಕೆ ಎನ್ಡಿಎ ಗೆದ್ರೆ ಕುಮಾರಸ್ವಾಮಿ ಸಿಎಂ ಆಗ್ತಾರಾ? ಕುಮಾರಸ್ವಾಮಿ ಅವರನ್ನು ಸಿಎಂ ಮಾಡಲಿಕ್ಕೆ ಬಿಜೆಪಿ ಒಪ್ಪುತ್ತಾ?
ಇಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಎತ್ತಿದ್ದಾರೆ. ಎನ್ಡಿಎ ಗೆದ್ದು ಬಿಡ್ತು ಅಂದ್ಕೊಳ್ಳಿ, ಬಿಜೆಪಿ ಸಿಎಂ ಪೋಸ್ಟ್ನ ಬಿಟ್ಕೊಡುತ್ತಾ? ಹೌದಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬಿಹಾರ ಮಾಡೆಲ್ ಬರುತ್ತಾ? ಬಿಹಾರ ಮಾಡೆಲ್ ಅಂದ್ರೆ ನಾವು ಕ್ರೈಮ್ ಮಾಡೆಲ್ ಹೇಳ್ತಾ ಇಲ್ಲ, ಅಧಿಕಾರ ಹಂಚಿಕೆ ಮಾಡೆಲ್ ಹೇಳ್ತಾ ಇದ್ದೀವಿ. ಆ ಮಾಡೆಲ್ ಬಂದ್ರೆ ಎನ್ಡಿಎ ಗೆದ್ರೆ ಡೌಟೇ ಇಲ್ಲ, ಕುಮಾರಸ್ವಾಮಿ ಸಿಎಂ ಆಗೋ ಚಾನ್ಸ್ ಇದೆ. ಬಿಜೆಪಿ ಈಸಿಯಾಗಿ ಬಿಟ್ಕೊಡಲ್ಲ. ದೊಡ್ಡ ಪಕ್ಷವಾಗಿ ಅವ್ರು ಯಾಕೆ ಸಿಎಂ ಪೋಸ್ಟ್ನ ಬಿಟ್ಕೊಡ್ತಾರೆ? ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬಿಜೆಪಿ ಏನ್ ಹೇಳುತ್ತೆ? ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬಂದ್ರೆ, ಅದು ಶಾಸಕರಾಗಿ ಬಂದ್ರೆ ಏನ್ ಮಾಡಬೇಕು? ಸಹಜವಾಗಿಯೇ ಅಂಥದ್ದೊಂದು ಪ್ರಶ್ನೆ ಉದ್ಭವವಾಗೋದು ಸಹಜ. ಯಾಕಂದ್ರೆ ಕುಮಾರಸ್ವಾಮಿ ಒಂದಲ್ಲ 2 ಬಾರಿ ರಾಜ್ಯದ ಸಿಎಂ ಆಗಿದ್ದವರು. ಅಂಥವರು ರಾಜ್ಯಕ್ಕೆ ಬಂದ್ರೆ ಸಿಎಂ ಆಗಿಯೇ ಬರಬೇಕು. ಆದ್ರೆ ಅದಕ್ಕೆ ಬಿಜೆಪಿ ಒಪ್ಪುತ್ತಾ? ಮೈತ್ರಿಕೂಟದಲ್ಲಿ ಹೋದ್ರೆ ಎನ್ಡಿಎ ಗೆಲುವು ಸಾಧ್ಯತೆ. ಇದನ್ನ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರು ಬಹಿರಂಗವಾಗಿ ಒಪ್ಪಿಕೊಳ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಮುಖಾಮುಖಿಯಾಗಿದ್ವು, ಪರಸ್ಪರ ಸ್ಪರ್ಧೆ ಮಾಡಿದ್ವು. ಯಾವ ಈ ಕ್ಷೇತ್ರ ಬಿಜೆಪಿಯ ದೇವೇಗೌಡ ಇಸ್ ಬೀಟ್ ಹಿಮ್ ಅಂತ ಹೇಳಿದ್ರು, ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ ಎನ್ಡಿಎನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ, ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ. ಅದೇ ಕುಮಾರಸ್ವಾಮಿ ಮತ್ತೆ ಶಾಸಕರಾದ್ರೆ ಹೇಗೆ? ಹೀಗೊಂದು ಪ್ರಶ್ನೆ ಉದ್ಭವವಾಗಿದೆ. ಅದಕ್ಕೆ ಕೆಲವು ಕಾರಣಗಳು ಇವೆ. ವಿಜಯೇಂದ್ರ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಒಮ್ಮತ ಇಲ್ಲ, ಅದು ಕುಮಾರಸ್ವಾಮಿಗೆ ವರವಾಗಬಹುದೇ? ಇದು ಜೆಡಿಎಸ್ನ ಕೆಲವು ನಾಯಕರ ದೂರಾಲೋಚನೆ. ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಏನಾಗಬಹುದು? ಸಹಜವಾಗಿಯೇ ಡಿಕೆ ಶಿವಕುಮಾರ್ ಅವರ ವಿಷಯ ಪ್ರಸ್ತಾಪ ಆಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಇದಕ್ಕೆ ಕೊಟ್ಟಿರೋ ಉತ್ತರ ಏನ್ ಗೊತ್ತಾ? ಒಳ್ಳೆಯ ದಿನ, ಅವರ ಮಾತನ್ನೇಕೆ ಅಶುಭ ಮಾತಾಡಿಸ್ತೀರಿ ಅಂದ ಡಿಕೆ, ನಾವು ಜನರಿಗಾಗಿ ಸೇವೆ ಮಾಡೋಕೆ ಅಧಿಕಾರಕ್ಕೆ ಬರ್ತೇವೆ, ನಮ್ಮ ಕುಟುಂಬಕ್ಕಾಗಿ ಅಲ್ಲ ಅಂದಿದ್ದಾರೆ. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು, ತೊಂದರೆಲಿರೋರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ ಬರೋದಿಲ್ಲ. ಅದಕ್ಕೆ ನಾವು ನೆನೆಸ್ಕೋತಾರೆ. ಅದೆಲ್ಲವನ್ನೂ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಬಿಜೆಪಿ ದೇಶದಲ್ಲಿ ಹಲವು ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಆ ಲೆಕ್ಕವನ್ನೇ ನೋಡೋದಾದ್ರೆ 14 ರಾಜ್ಯಗಳಲ್ಲಿ ಬಿಜೆಪಿ ಸಿಎಂ, 3 ರಾಜ್ಯಗಳಲ್ಲಿ ಮಾತ್ರ ಮಿತ್ರ ಪಕ್ಷ ಸಿಎಂ. ಆಂಧ್ರ ಪ್ರದೇಶ, ಬಿಹಾರ, ಮೇಘಾಲಯಗಳಲ್ಲಿ ಮಾತ್ರ ಎನ್ಡಿಎ ಸಿಎಂ. ಬಿಹಾರದಲ್ಲಿ ಮಾತ್ರ ದೊಡ್ಡ ಪಕ್ಷವಾಗಿದ್ರು ಎನ್ಡಿಎ ಸಿಎಂ. ಬಿಹಾರ ಮಾಡೆಲ್ ಕರ್ನಾಟಕಕ್ಕೆ ಬರುತ್ತಾ? ಎನ್ಡಿಎ ಅಧಿಕಾರ ಹಿಡಿದಿರೋದು 14 ರಾಜ್ಯಗಳಲ್ಲಿ. ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರಾಖಂಡದಂತಹ ಕೆಲವು ರಾಜ್ಯ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ರಾಜ್ಯಗಳಲ್ಲಿ ಬಿಜೆಪಿಗೆ ಒಂದಲ್ಲ ಒಂದು ಮಿತ್ರ ಪಕ್ಷ ಇದೆ. ಉತ್ತರ ಪ್ರದೇಶದಲ್ಲೂ ಎನ್ಡಿಎ ಒಕ್ಕೂಟವೇ ಇದೆ. ಆದರೆ ಬಿಹಾರ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ರಾಜ್ಯಗಳಲ್ಲಿ ಬಿಜೆಪಿಯೇ ಬಿಗ್ ಪಾರ್ಟ್ನರ್. ಬಿಹಾರದಲ್ಲಿ ಮಾತ್ರವೇ ದೊಡ್ಡ ಪಕ್ಷವಾಗಿದ್ರೂ ಮಿತ್ರ ಪಕ್ಷಕ್ಕೆ ಸಿಎಂ ಪಟ್ಟ ಬಿಟ್ಕೊಟ್ಟಿದೆ. ಕರ್ನಾಟಕದಲ್ಲಿ ಬಿಹಾರ ಮಾಡೆಲ್ ಬರೋಕೆ ಚಾನ್ಸ್ ಇದೆಯಾ? ಕರ್ನಾಟಕದಲ್ಲಿ ಪ್ರಸ್ತುತ ಬಿಜೆಪಿಯೇ ದೊಡ್ಡ ಪಕ್ಷ. 224 ಸದಸ್ಯ ಬಲದ ಕರ್ನಾಟಕದಲ್ಲಿ ಬಿಜೆಪಿ ಶಾಸಕರ ಸಂಖ್ಯೆ 63, ಜೆಡಿಎಸ್ 18. ಬೈ ಎಲೆಕ್ಷನ್ನಲ್ಲಿ 2 ಪಕ್ಷಗಳು ತಲಾ ಒಂದೊಂದು ಶಾಸಕ ಸ್ಥಾನವನ್ನ ಕಳೆದುಕೊಂಡಿವೆ. ಸದ್ಯಕ್ಕೆ 2 ಪಕ್ಷಗಳ ಒಟ್ಟಾರೆ ಬಲ 81. ಚುನಾವಣೆ ನಡೆದರೆ ಬಿಜೆಪಿಗೆ ಹೆಚ್ಚು ಸೀಟು. ಮೈತ್ರಿಯಾಗಿ ಚುನಾವಣೆ ನಡೆದರೆ 2028ರಲ್ಲೂ ಬಿಜೆಪಿಯೇ ಅತಿ ಹೆಚ್ಚು ಕ್ಷೇತ್ರಗಳನ್ನು ಪಡೆಯುವ ಸಾಧ್ಯತೆಯೇ ಹೆಚ್ಚು. ಅದರಲ್ಲೇನೂ ಅನುಮಾನ ಇಲ್ಲ. ಗೆದ್ದರೆ ಆಗಲೂ ಕೂಡ ಬಿಜೆಪಿಯೇ ದೊಡ್ಡ ಪಕ್ಷವಾಗಿ ಬರುವ ಸಾಧ್ಯತೆ ಇದೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಬಿಜೆಪಿ ಮೈತ್ರಿಕೂಟ ಮಾಡಿಕೊಂಡು ಎದುರಿಸಿರುವ ಮೊದಲ ವಿಧಾನಸಭೆ ಚುನಾವಣೆ ಆಗಲಿದೆ. ಆದರೆ ಬಿಹಾರದ ಪರಿಸ್ಥಿತಿ ಹಾಗಲ್ಲ.
ಬಿಹಾರದಲ್ಲಿ ಮೈತ್ರಿಯಾದಾಗ ಬಿಜೆಪಿ ಜೂನಿಯರ್ ಪಾರ್ಟ್ನರ್. ಮಹಾರಾಷ್ಟ್ರದಲ್ಲಿ ಈ ಹಿಂದೆ ದೊಡ್ಡ ಪಕ್ಷವಾಗಿದ್ರೂ ಬಿಜೆಪಿ ಸಿಎಂ ಸ್ಥಾನವನ್ನ ಮಿತ್ರ ಪಕ್ಷ ಶಿಂಧೆ ನೇತೃತ್ವದ ಶಿವಸೇನೆಗೆ ಬಿಟ್ಟುಕೊಟ್ಟಿತ್ತು. ಆದರೆ ಆಗಿನ ಪರಿಸ್ಥಿತಿಯೇ ಬೇರೆ. ಅದಾದ ಮೇಲೆ ಬಿಜೆಪಿ ಸ್ವಯಂ ಬಲದಿಂದ ಹೆಚ್ಚು ಸ್ಥಾನ ಗೆದ್ದಿದ್ರೂ ಹಳೆಯ ಒಡಂಬಡಿಕೆಯಂತೆ ಸಿಎಂ ಸ್ಥಾನವನ್ನ ಜೆಡಿಯುಗೆ ಬಿಟ್ಟುಕೊಟ್ಟಿದೆ. ಮಹಾರಾಷ್ಟ್ರ ಮಾಡೆಲ್ ಏಕೆ ಕರ್ನಾಟಕದಲ್ಲಿ ಅನ್ವಯ ಆಗಲ್ಲ? ಅಧಿಕಾರದಲ್ಲಿದ್ದ ಮಹಾ ಅಘಾಡಿಯನ್ನ ತೊರೆದು ಬಂದಿದ್ದ ಶಿವಸೇನೆಗೆ ರಾಜಕೀಯ ತಂತ್ರದ ಭಾಗವಾಗಿ ಬಿಜೆಪಿ ಸಿಎಂ ಸ್ಥಾನ ಬಿಟ್ಟುಕೊಟ್ಟಿತ್ತು. ಅಷ್ಟೇ ಹೊರತು ನಂತರ ನಡೆದ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರೇ ಸಿಎಂ ಆಗಿದ್ದಾರೆ. ಸಿಎಂ ಆಗಿದ್ದ ಏಕನಾಥ್ ಶಿಂದೆ ಡಿಸಿಎಂ ಆಗಿದ್ದಾರೆ. ಕರ್ನಾಟಕದಲ್ಲಿಯೂ ಇತ್ತು ಬಿಹಾರ ಮಾಡೆಲ್. ಇನ್ನು ಕುಮಾರಸ್ವಾಮಿ ಮೊದಲ ಬಾರಿಗೆ ಸಿಎಂ ಆಗಿದ್ದು 2006ನೇ ಇಸವಿಯಲ್ಲಿ. ಆಗ ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬಂದಿರಲಿಲ್ಲ. ಬಿಜೆಪಿ ಅತಿದೊಡ್ಡ ಪಕ್ಷವಾಗಿತ್ತು, 79 ಸ್ಥಾನ ಗೆದ್ದಿತ್ತು. ಕಾಂಗ್ರೆಸ್ 65, ಜೆಡಿಎಸ್ 58 ಸ್ಥಾನ ಗೆದ್ದು ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದ್ವು. 2006ರಲ್ಲಿ ಕಾಂಗ್ರೆಸ್ನ ಧರಮ್ ಸಿಂಗ್ ನೇತೃತ್ವದ ಸರ್ಕಾರದಲ್ಲಿ ಈಗಿನ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ನಿಂದ ಡಿಸಿಎಂ ಆಗಿದ್ರು. ಆ ಸರ್ಕಾರ ಪತನವಾದಾಗ 2020 ಅಧಿಕಾರ ಹಂಚಿಕೆ ಸೂತ್ರ ರೆಡಿಯಾಗಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. ಯಡಿಯೂರಪ್ಪ ಡಿಸಿಎಂ ಆಗಿದ್ರು. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿದಿತ್ತು. 2006ರ ಪರಿಸ್ಥಿತಿಯೇ ಬೇರೆ, ಈಗಿನ ಸ್ಥಿತಿಯೇ ಬೇರೆ. 2028ರಲ್ಲಿ ಚುನಾವಣೆ ಫಲಿತಾಂಶ ಹೇಗೆ ಬರುತ್ತೋ ಏನೋ. ಸಿಎಂ ಸ್ಥಾನ ಕುಮಾರಸ್ವಾಮಿಗೆ ಸಿಗಬೇಕು ಎಂದ್ರೆ 2 ಮಾರ್ಗಗಳಿವೆ. ಕುಮಾರಸ್ವಾಮಿಗೆ ಸಿಎಂ ಸ್ಥಾನ ಸಾಧ್ಯತೆ ನಂಬರ್ 1. ಜೆಡಿಎಸ್ ತಮಗೆ ಸಿಕ್ಕ ಅಷ್ಟೂ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಬಿಜೆಪಿಯ ಶಾಸಕರ ಸ್ಥಾನ ಜೆಡಿಎಸ್ಗಿಂತ ಕಡಿಮೆ ಬರಬೇಕು. ಎರಡೂ ಪಕ್ಷಗಳ ಒಟ್ಟಾರೆ ಸಂಖ್ಯೆ ಸೇರಿಸಿದ್ರೆ ಸರಳ ಬಹುಮತ ಸಿಗುವಂತೆ ಇರಬೇಕು. ಆಗ ಜೆಡಿಎಸ್ ಸಿಎಂ ಸ್ಥಾನ ತಮಗೆ ಬೇಕು ಎಂದು ಪಟ್ಟು ಹಿಡಿಯಬಹುದು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಜೊತೆ ಹೋದ್ರೂ ಸರಳ ಬಹುಮತ ಸಿಗುವ ಸಾಧ್ಯತೆ ಇರಬಾರದು. ಕುಮಾರಸ್ವಾಮಿಗೆ ಸಿಎಂ ಸ್ಥಾನ ಸಾಧ್ಯತೆ ನಂಬರ್ 2. ಇನ್ನು 2ನೇ ಮಾರ್ಗ ಇದೆ. ಅದು ಬಿಜೆಪಿಯ ಹೈಕಮಾಂಡ್ ಸ್ವಯಂ ಬಿಟ್ಟು ಕೊಡಬೇಕು. ಜೆಡಿಎಸ್ ಸಿಎಂ ಸ್ಥಾನ ತಮಗೆ ಬೇಕು ಎಂದು ಹಠ ಹಿಡಿಬೇಕಂದ್ರೆ ಸ್ಥಳೀಯ ಬಿಜೆಪಿ ನಾಯಕರ ತಿಕ್ಕಾಟವನ್ನ ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗದೆ ಸಿಎಂ ಸ್ಥಾನವನ್ನ ನೀವೇ ಇಟ್ಕೊಳ್ಳಿ ಎಂದು ಬಿಟ್ಟುಕೊಡ್ಬೇಕು. ಹಾಗಾದ್ರೆ ಕುಮಾರಸ್ವಾಮಿ ಸಿಎಂ ಆಗಬಹುದು. ಸದ್ಯಕ್ಕೆ ಕುಮಾರಸ್ವಾಮಿ ತಮಗೆ ಸಿಎಂ ಪಟ್ಟ ಬೇಕಿಲ್ಲ, ಎನ್ಡಿಎ ಅಧಿಕಾರಕ್ಕೆ ಬರಬೇಕು ಅಂತಿದ್ದಾರೆ. ಸೊ ಅವರ ಆಸೆ ಈಡೇರಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ 113 ಮ್ಯಾಜಿಕ್ ನಂಬರ್ ತಲುಪಬಾರದು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಅದು ಈಡೇರುವ ಸಾಧ್ಯತೆ ಇಲ್ಲ. ಇದೆಲ್ಲ ಲೆಕ್ಕಾಚಾರ ಆಗಬೇಕಂದ್ರೆ ಮೊದಲು ಕರ್ನಾಟಕದಲ್ಲಿ ಎನ್ಡಿಎ ಗೆಲ್ಲಬೇಕು. ಮೊದಲು ಗೆಲ್ಲಲಿ, ಆಮೇಲೆ ನೋಡೋಣ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.